ನಮಸ್ಕಾರ, R5 ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿ ಅಭಯ ಆಂಜನೇಯ ಸ್ವಾಮಿ ಪುನರ್ ಪ್ರಾಣ ಪ್ರತಿಷ್ಠಾನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ. ಸಕಲ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಭಕ್ತರು ಸಮ್ಮುಖದಲ್ಲಿ ಪರಮ ಪೂಜ್ಯ ಉಜ್ಜಯಿನಿ ಸಧರ್ಮ ಪೀಠದ ಸಿಂಹಾಸನಾಧೀಶ್ವರಾದ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಇತರೆ ಸ್ವಾಮಿಗಳ ನೇತೃತ್ವದಲ್ಲಿ ಮಾನ್ಯ ಶಾಸಕರಾದ ನೇಮಿರಾಜ್ ನಾಯಕ್ ಹಾಗೂ ಜ್ಞಾನಪೀಠ ಉಜ್ಜಯಿನಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂಎಂಜೆ ಹರ್ಷವರ್ಧನ್ ಊರಿನ ಪ್ರಮುಖರೊಂದಿಗೆ ಮೆರವಣಿಗೆ ನಡೆಸಿ ನೂತನ ದೇವಾಲಯದ ಉದ್ಘಾಟನೆ ನೆರವೇರಿಸಲಾಯಿತು. ನಂತರ ದೀಪ ಬೆಳಗಿಸುವುದರ ಮೂಲಕ ಧಾರ್ಮಿಕ ಸಮಾರಂಭಕ್ಕೆ ಚಾಲನೆ ನೀಡಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಎಂ ಶಿವಪ್ರಕಾಶ್, ದೇವಸ್ಥಾನಕ್ಕೆ ಮೀಸಲಿರಿಸಿದ 7 ಎಕರೆ ಜಾಗಕ್ಕೆ ಇರುವ ಸಮಸ್ಯೆಗಳನ್ನು ಹೇಳುವುದರ ಮುಖಾಂತರ ಸತತ 6 ವರ್ಷಗಳ ಪರಿಶ್ರಮದಿಂದ 38 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು 48 ದಿನಗಳ ಕಾಲ ಮಂಡಲ್ ಪೂಜೆ ನಡೆಯುತ್ತಿದ್ದು ಭಕ್ತಾದಿಗಳು ಭಾಗವಹಿಸಬೇಕೆಂದು ತಿಳಿಸಿದರು. ಇನ್ನು ಸಾನ್ನಿಧ್ಯ ವಹಿಸಿದ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ, ಪಾಶ್ಚಾತ್ಯ ದೇಶದ ಜನರು ದೇವರಿಗಿಂತ ತಮ್ಮ ದೇಹವನ್ನು ಇಷ್ಟಪಡುತ್ತಾರೆ. ದೇಹವನ್ನು ಹೊರತುಪಡಿಸಿ ದೇವರನ್ನು ಇಷ್ಟಪಡುವ ಜನರಿದ್ದಾರೆ ಎಂದರೆ ಅದು ಭಾರತದಲ್ಲಿ ಮಾತ್ರ ಎಂದು ಆಂಜನೇಯ ಮಹಾತ್ಮವನ್ನು ತಿಳಿಸಿ ಭಾರತದ ಸಂಸ್ಕೃತಿಯನ್ನು ಕುರಿತು ಹೆಮ್ಮೆಯಿಂದ ಹೇಳಿದರು. ವರದಿಗಾರರು ಮಧುಬಾಬು H, R5 ನ್ಯೂಸ್, ವಿಜಯನಗರ.